ಈ ಸಂದರ್ಭದಲ್ಲಿ ವಕಾಲತಿಗಾಗಿ ದರ್ಶನ್ ಬಳಿ ಸಹಿಯನ್ನ ವಿಜಯಲಕ್ಷ್ಮಿ ಪಡೆದಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಜಾಮೀನು ಅರ್ಜಿ ಕೈಯಲ್ಲಿ ಹಿಡಿದು ವಿಜಯಲಕ್ಷ್ಮಿ ಬಂದಿದ್ರು. ಅವರು ಬಂದಂತಹ ಸಂದರ್ಭದಲ್ಲಿ ಒಂದು ಕಾಪಿ ಇದ್ದದ್ದು ಈಗ ಜಾಮೀನು ಅರ್ಜಿ ಅಂತ ಗೊತ್ತಾಗ್ತಿದೆ. ವಕಾಲತಿಗೆ ದರ್ಶನ್ ಬಳಿ ಸಹಿಯನ್ನ ಪಡ್ಕೊಂಡಿದ್ದಾರೆ. ಈಗ ಚಾರ್ಜ್ ಶೀಟ್ ಬೆನ್ನಲ್ಲೇ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಬಳ್ಳಾರಿ ಜೈಲಿನಲ್ಲಿ ಪತಿ ದರ್ಶನ್ ಇದ್ದಾರೆ. 26 ನಿಮಿಷಗಳ ಕಾಲ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ದರ್ಶನ್ ಅವರನ್ನ ಕಂಡು ಪತ್ನಿ ವಿಜಯಲಕ್ಷ್ಮಿ ಕಣ್ಣೀರಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ದಿನಕರ್ ತೂಗುದೀಪ್ ಕೂಡ ಹೋಗಿದ್ರು ವಿಜಯಲಕ್ಷ್ಮಿ ಅವರ ಜೊತೆಗೆ. ದರ್ಶನ್ ಎರಡನೇ ಬಾರಿಗೆ ಬಳ್ಳಾರಿ ಜೈಲಿನಲ್ಲಿ ವಿಜಯಲಕ್ಷ್ಮಿ ಅವರು ಭೇಟಿ ಮಾಡ್ತಾ ಇರೋದು. ಮೊದಲ ಬಾರಿಗೆ ಹೋದಾಗ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ್ರಲ್ಲ ಅನ್ನುವಂತಹ ನೋವಿನಲ್ಲಿ ಕಣ್ಣೀರಿಟ್ಟಿದ್ರು. ಈಗ ಚಾರ್ಜ್ ಶೀಟ್ ಆಗಿದೆ. ಚಾರ್ಜ್ ಶೀಟ್ನಲ್ಲಿ ಹಲವಾರು ಅಂಶಗಳು ಉಲ್ಲೇಖ ಆಗಿದೆ. ಇದೆಲ್ಲವನ್ನ ಗಮನಿಸಿಕೊಂಡು ಮುಂದೆ ಯಾವಾಗ ನನ್ನ ಪತಿಯನ್ನ ಹೊರಕ್ಕೆ ಕರೆದುಕೊಂಡು ಬರ್ತೀನೋ ಅನ್ನುವಂತಹ ನೋವಿನಲ್ಲಿ ವಿಜಯಲಕ್ಷ್ಮಿ ಅವರು ಭಾವುಕರಾಗಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಅವರ ಕೈಯಲ್ಲಿದ್ದಂತಹ ಆ ಒಂದು ಪ್ರತಿ ಏನಿದೆ ಅದು ಚಾರ್ಜ್ ಶೀಟ್ಗಾಗಿ ಬೇಲ್ಗಾಗಿ ಜಾಮೀನಿಗಾಗಿ ಅವರು ತೆಗೆದುಕೊಂಡಂತಹ ಒಂದು ಕಾಪಿ. ಸೊ ಅದಕ್ಕೆ ಈಗ ದರ್ಶನ್ ಅವರ ಬಳಿ ಸಹಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ನಂತರ ಅವರು ಬೇಲ್ಗೆ ಅಪ್ಲೈ ಮಾಡ್ತಾರೆ. ಚಾರ್ಜ್ ಶೀಟ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ರು. ಆರಂಭದಲ್ಲಿ 4 ಮಂದಿ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡ್ರು. ಆನಂತರ ಜಾಮೀನು ಅರ್ಜಿ ವಜಾ ಆಗಿತ್ತು. ಚಾರ್ಜ್ ಶೀಟ್ ಆಗಲಿ ಆನಂತರದಲ್ಲಿ ಹಾಕೋಣ ಅಂತ ಬಹುಶಃ ದರ್ಶನ್ ವೆಯ್ಟ್ ಮಾಡ್ತಿದ್ರು ಅಂತ ಕಾಣಿಸುತ್ತೆ. ಈಗಾಗಲೇ ನಿನ್ನೆ ಚಾರ್ಜ್ ಶೀಟ್ ಅನ್ನ ಹಾಕಿದ್ದಾರೆ. ಹಾಗಾಗಿ ಜಾಮೀನಿಗೆ ಅರ್ಜಿಯನ್ನ ಹಾಕೊಳ್ಳಿಕ್ಕೆ ತಯಾರಿಗಳನ್ನು ಕೂಡ ನಡೆಸ್ತಾ ಇದ್ದಾರೆ ವಿಜಯಲಕ್ಷ್ಮಿ. ಅದರ ಭಾಗವಾಗಿ ಇವತ್ತು ಬಂದು ಜಾಮೀನು ಅರ್ಜಿಗೆ ಸಹಿಯನ್ನ ಮಾಡಿಕೊಂಡು ಹೋಗಿದ್ದಾರೆ. ವಕಾಲತ್ತು ಅರ್ಜಿಗೆ ಅಂದ್ರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ವಿಚಾರಣಾಧೀನ ಕೈದಿಗೆ ಒಪ್ಪಿಗೆ ಇದೆ ಇವರು ವಕಾಲತ್ತನ್ನ ತನ್ನ ಪರವಾಗಿ ವಹಿಸೋದಕ್ಕೆ ಅಂತ ಒಂದು ಒಪ್ಪಿಗೆ ಇರುವಂತಹ ಸಹಿಯನ್ನ ಕೊಡಬೇಕಾಗತ್ತೆ. ಹೀಗಾಗಿ ಅಲ್ಲಿ ರೋಟ್ರಿ, ಸಿಗ್ನೇಚರು, ಸ್ಟ್ಯಾಂಪು ಅದನ್ನೆಲ್ಲವನ್ನ ಕೂಡ ಪ್ರೊಸೀಜರ್ ಪ್ರಕಾರ ತೆಗೆದುಕೊಂಡು ಬರಲಾಗಿದೆ. ಜಾಮೀನಿಗಾಗಿ ವಕಾಲತ್ತು ಅರ್ಜಿಗೆ ಮೊದಲು ಸಿಗ್ನೇಚರ್ ಬೀಳಬೇಕಾಗತ್ತೆ. ನನ್ನ ಅನುಪಸ್ಥಿತಿಯಲ್ಲಿ ಇವರು ವಕೀಲರಾಗಿ ಇರೋದು ನನಗೆ ಓಕೆ ಇದೆ ಅಂತ ಇವರು ಸಲ್ಲಿಸುವಂತಹ ಒಂದು ಪ್ರಕ್ರಿಯೆ ಅದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಮರೇಶ್ರಿಂದ. ಅಮರೇಶ್, ಬಳ್ಳಾರಿ ಜೈಲಿನಲ್ಲಿ ಎರಡನೇ ಬಾರಿಗೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆ ಆಗಿದೆ ಅಂತ ತಿಳಿದು ಬರ್ತಾ ಇದೆ? ದಿವ್ಯ ಜ್ಯೋತಿ, ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದ 3ನೇ ದಿನ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಂದು ಭೇಟಿ ಮಾಡಿಕೊಂಡಿದ್ರು. ಆ ಸಂದರ್ಭದಲ್ಲಿ ಸಹಿತ ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಅಂದ್ರೆ ಆಗ ಇನ್ನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರಲಿಲ್ಲ. ಈಗ ಮತ್ತೆ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದು ಇವತ್ತು 8ನೇ ದಿವಸ. ಇವತ್ತು ಅಂದ್ರೆ ನಿನ್ನೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ರ ಭಾಗವಾಗಿ ಇವತ್ತು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವರ ಸಹೋದರ ದಿನಕರ್ ತೂಗುದೀಪ್ ಅವರು ದರ್ಶನ್ ಅವರ ಜೊತೆಗೆ 26 ನಿಮಿಷಗಳ ಕಾಲ ಚರ್ಚೆಯನ್ನು ಕೂಡ ಮಾಡಿದರೆ. ಪ್ರಮುಖವಾಗಿ ನಿನ್ನೆ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು. ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿನ ಪ್ರಮುಖ ಅಂಶಗಳ ಕುರಿತಾಗಿ ದರ್ಶನ್ ಅವರು ಅವರಿಬ್ಬರ ಕಡೆಯಿಂದಲೂ ಕೂಡ ಮಾಹಿತಿಯನ್ನ ಕೇಳಿದ್ರು. ಈಗ ಸಾಕಷ್ಟು ಒಂದಿಷ್ಟು ಏನು ಚಾರ್ಜ್ ಶೀಟ್ ನಲ್ಲಿ ಬಹಳ ಕಠಿಣವಾಗಿರ್ತಕ್ಕಂಥ ರೀತಿಯಲ್ಲಿ ಸಾಕ್ಷ್ಯಗಳು ಈಗಾಗಲೇ ಸಿಕ್ಕಿರುವಂತದ್ದು. ಹೀಗಾಗಿ ನಮಗೆ ಬೇಲ್ ಸಿಗೋದು ಸುಲಭ ಅನ್ನುವಂತ ಮಾತನ್ನು ಸಹಿತ ನಮ್ಮ ಏನು ವಕೀಲರು ಹೇಳಿದ್ರೆ. ಇದ್ರ ಭಾಗವಾಗಿ ಏನು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಆದ್ರೂ ಸಹಿತ ನಮ್ಮ ವಕೀಲರು ಸ್ಟ್ರಾಂಗ್ ಆಗಿ ವಕಾಲತ್ ಮಾಡ್ತಾ ಇದ್ರೆ ಬೇಲ್ ಸಿಗ್ತಕ್ಕಂಥ ವಿಶ್ವಾಸ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಮತ್ತೊಂದು ಕಡೆಗೆ ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ ಒಂದಿಷ್ಟು ಪ್ರಮುಖ ಸಾಕ್ಷಿಗಳೇನು ಸಿಕ್ಕಿತ್ತು ಅದ್ರ ಬಗ್ಗೆ ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಇಡೀ ರಾಜ್ಯದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಅದ್ರ ಜೊತೆಗೆ ಇದನ್ನ ಕಾನೂನು ರೀತಿಯಲ್ಲಿ ಅಂದ್ರೆ ಕಾನೂನು ಅಂದ್ರೆ ಏನು ತನಿಖಾಧಿಕಾರಿಗಳು ಬಹಳ ಗಂಭೀರವಾಗಿ ಪರಿಗಣಿಸಿದ್ರೆ. ಆ ನಿಟ್ಟಿನಲ್ಲಿ ಒಂದಿಷ್ಟು ಪ್ರಮುಖ ಸಾಕ್ಷಿಗಳನ್ನು ಕೂಡ ಸಂಗ್ರಹಿಸಿದ್ರೆ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಚರ್ಚೆ ಆಗ್ತದೆ. ಇದು ಅಷ್ಟೊಂದು ಸುಲಭವಾಗಿಯೂ ಸಹಿತ ಇಲ್ಲವನ್ನುವಂತ ಮಾತನ್ನು ಹೇಳಿದ್ರೆ. ಆದ್ರೆ ಇದಕ್ಕಿಂತ ಪ್ರಮುಖವಾಗಿ ದರ್ಶನ್ ಅವರು ಆರಂಭದಲ್ಲಿ ದಿನಕರ್ ತೂಗುದೀಪ್ ಅವರು ಮತ್ತು ವಿಜಯಲಕ್ಷ್ಮಿ ಅವರು ಏನಿದ್ರು ಅವರು ಅಂದ್ರೆ ಸಂದರ್ಶಕರ ಕೊಠಡಿ ಒಳಗಡೆ ಬಂದಿದ್ರು. ಆಗ ದರ್ಶನ್ ಅವ್ರನ್ನ ಕಂಡು ಕೂಡಲೇ ಪತ್ನಿ ವಿಜಯಲಕ್ಷ್ಮಿ ಮತ್ತು ದಿನಕರ್ ಅವರು ದರ್ಶನ್ ಅವರ ಸ್ಥಿತಿಯನ್ನ ಕಂಡು ಕಣ್ಣೀರ್ ಹಾಕಿದ್ರು. ಯಾಕಂದ್ರೆ ಸಹಜವಾಗಿ ದರ್ಶನ್ ಅವರ ಮುಖ ಸಾಕಷ್ಟು ಬಾಡಿತ್ತು. ಅದ್ರ ಜೊತೆಗೆ ದರ್ಶನ್ ಅವರನ್ನ ನಾವು ಈ ಸ್ಥಿತಿಯಲ್ಲಿ ನೋಡ್ಬೇಕಾಯ್ತಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇಬ್ರು ಕೂಡ ಕಣ್ಣೀರ್ ಹಾಕಿದ್ರು. ಆಗ ಸಹಜವಾಗಿ ದರ್ಶನ್ ಅವರು ಇಬ್ಬರನ್ನು ಕೂಡ ಸಂತೈಸಿದ ನಂತರದಲ್ಲಿ ಮುಂದಿನ ಕಾನೂನು ಪ್ರಕ್ರಿಯೆಗಳು ಮತ್ತು ಕಾನೂನು ಹೋರಾಟದ ಬಗ್ಗೆ ಒಂದಿಷ್ಟು ಚರ್ಚೆಯನ್ನು ಕೂಡ ಮಾಡಿದ್ರು. ಅದರ ಭಾಗವಾಗಿ ವಿಜಯಲಕ್ಷ್ಮಿ ಅವರು ಬೇಲ್ ಅರ್ಜಿ ಸಂಬಂಧಪಟ್ಟಂತೆ ಒಂದಿಷ್ಟು ಏನು ಬೇಲ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಒಂದು ಕಾಗದ ಪತ್ರಗಳನ್ನು ತೆಗೆದುಕೊಂಡು ಬಂದಿದ್ರು. ಅದಕ್ಕೆ ದರ್ಶನ್ ಅವರ ಸಹಿಯನ್ನು ಕೂಡ ಪಡೆದುಕೊಂಡ್ರು. ಮತ್ತೆ ಈಗ ನೋಟ್ರಿ ಮಾಡಿಸ್ಲಿಕ್ಕೂ ಕೂಡ ಮುಂದಾಗಿದ್ದಾರೆ. ನೋಟ್ರಿಗೋಸ್ಕರ ಅವರ ಬೆಂಬಲಿಗರೊಬ್ಬರು ಇದೀಗ ನೋಟ್ರಿ ಮಾಡ್ತಕ್ಕಂಥವ್ರನ್ನ ಜೈಲು ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಬಹುತೇಕ ಇವತ್ತು ಈ ರೀತಿಯ ಬೇಲ್ ಅರ್ಜಿಗೆ ಸಂಬಂಧಪಟ್ಟಂತ ಪ್ರೊಸೀಜರ್ಗಳೆಲ್ಲವೂ ಕೂಡ ಮುಕ್ತಾಯ ಮಾಡಿಸ್ಕೊಂಡು ಇಲ್ಲಿಂದ ವಿಜಯಲಕ್ಷ್ಮಿ ಅವರು ಬೆಂಗಳೂರಿಗೆ ತೆರಳುತ್ತಾರೆ. ದಿವ್ಯ ಜ್ಯೋತಿ, ಥ್ಯಾಂಕ್ ಯು ಅಮರೇಶ್ ನಿಮ್ಮೆಲ್ಲ ಮಾಹಿತಿಗೆ.
ಅಲ್ಲಿಗೆ ಬೇಲ್ ಅರ್ಜಿ ಹಾಕೋದಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಸುತ್ತಿನ ಕಾನೂನು ಹೋರಾಟವನ್ನು ನಡೆಸೋದಕ್ಕೆ ದರ್ಶನ್ ಕುಟುಂಬ ಇದರಲ್ಲಿ ಮುಂದಾಗ್ತಾ ಇದೆ ಅನ್ನೋದು ಸ್ಪಷ್ಟ. ಮತ್ತೊಂದು ಸುತ್ತು ಅಂತ ಯಾಕೆ ಹೇಳಿದೆ ಅಂದ್ರೆ, ಈ ಹಿಂದೆ ನಾವು ನೋಡಿದ್ವಿ, ಊಟಕ್ಕಾಗಿ, ಮನೆ ಊಟಕ್ಕಾಗಿ ಅರ್ಜಿ ಹಾಕಿದ್ರು, ಕಾನೂನಿನ ಮೂಲಕ ಹೋರಾಟ ಮಾಡಿದ್ರು, ಹಿನ್ನಡೆ ಆಯ್ತು. ಈಗ ಬೇಲ್ ಅರ್ಜಿಗೆ ಸಂಬಂಧಪಟ್ಟಂತೆ ಬೇಲ್ ಇದೆ ಫಸ್ಟ್ ಟೈಮ್ ಅವರು ಬೇಲ್ ಅರ್ಜಿಯನ್ನ ಹಾಕೊಂಡ್ರೆ ಇದೇ ಫಸ್ಟ್ ಟೈಮ್ ಹಾಕೊಂಡಂಗೆ. ಬಿಕಾಸ್ ಉಳಿದ ಆರೋಪಿಗಳೆಲ್ಲರೂ ಕೂಡ ಮೆಜಿಸ್ಟ್ರೇಟ್ ಕೋರ್ಟು, ಸೆಷನ್ಸ್ ಕೋರ್ಟು, ಹೈಕೋರ್ಟು ಅಂತ ಕದ ತಡ್ತಾ ಇದ್ರೆ, ದರ್ಶನ್ ಮಾತ್ರ ಇಲ್ಲಿ ತನಕ ಚಾರ್ಜ್ ಶೀಟ್ ಆಗಲಿ ಅಂತ ಕಾಯ್ತಾ ಇದ್ರು. ಪ್ರಿಲಿಮಿನರಿ ಚಾರ್ಜ್ ಶೀಟ್ ಆಗಿದೆ. ಸೊ ಈಗ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಬಹುದು ಅಂತ ಪ್ರಾಬಬ್ಲಿ ಅವರ ವಕೀಲರು ಒಪಿನಿಯನ್ ಕೊಟ್ಟಿರೋ ಚಾನ್ಸಸ್ ಇದೆ. ಹೀಗಾಗಿನೇ ವಕಾಲತ್ತಿನ ಸಹಿ ಅಂತ ಇದನ್ನ ಸಾಮಾನ್ಯವಾಗಿ ಈ ಪ್ರೊಸೀಜರ್ ಅನ್ನು ಕರೀತಾರೆ. ಅಂದ್ರೆ ನನಗೆ ಈ ವಕೀಲರು ವಕಾಲತ್ತು ಮಾಡೋದು ಒಪ್ಪಿಗೆ ಇದೆ ನನ್ನ ಕೇಸ್ನಲ್ಲಿ ಅಂತ ಆರೋಪಿಯಿಂದ ಬೇಸಿಕಲಿ ಸಿಗ್ನೇಚರ್ ಪಡ್ಕೊಳ್ಳುವಂತಹ ಪ್ರಕ್ರಿಯೆಗೆ ವಕಾಲತ್ತಿನ ಸಹಿ ಅಂತ ಹೇಳ್ತಾರೆ. ಸೊ ಆ ಪ್ರಾಸೆಸ್ ಅನ್ನ ಮುಗಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಅವರ ಸಹೋದರ ಬಂದಿದ್ರು ಅನ್ನೋದ್ರ ಡೀಟೇಲ್ಸ್ ಇದೆ.